ಶನಿ, ಗುರು, ರಾಹು, ಕೇತುಗಳ ಅಬ್ಬರ 2027ರಿಂದ 4 ರಾಶಿಗಳಿಗೆ ಮಹಾಭಾಗ್ಯ, ಯೋಗ, ಹಣದ ಸುರಿಮಳೆ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಶನಿ, ಗುರು, ರಾಹು ಮತ್ತು ಕೇತು ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಕೆಲವು ರಾಶಿಯವರಿಗೆ 2027ರವರೆಗೆ ಅದೃಷ್ಟದ ಸಮಯ ಶುರುವಾಗಲಿದೆ. ಆ ರಾಶಿಗಳು ಯಾವುವು, ಗ್ರಹಗಳ ಸ್ಥಿತಿ ಹೇಗಿರಲಿದೆ, ಈ ಬಗ್ಗೆ ಇಲ್ಲಿ ನೋಡೋಣ. ತಿಳಿಯೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹವು ನಿರ್ದಿಷ್ಟ ಕಾಲಾವಧಿಯಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತಲೇ ಇರುತ್ತದೆ. ಇದರಿಂದ 12 ರಾಶಿಗಳ ಜನರ ಜೀವನದಲ್ಲಿ ಬದಲಾವಣೆಗಳು ಆಗುತ್ತವೆ. 2026ರಲ್ಲಿ ಶನಿ, ಗುರು, ರಾಹು, ಕೇತು ಗ್ರಹಗಳ ಸಂಚಾರ ನಡೆಯಲಿದೆ. ಇದರಿಂದಾಗಿ ಕೆಲವು ರಾಶಿಯವರ ಜೀವನದಲ್ಲಿ ಅದೃಷ್ಟ ಬೆಳಗಲಿದೆ. ಈ ರಾಶಿಯವರು ವೈಯಕ್ತಿಕ ಜೀವನ, ವೃತ್ತಿ ಜೀವನ ಹೀಗೆ ಎಲ್ಲದರಲ್ಲೂ ಉತ್ತಮ ಯಶಸ್ಸು ಸಾಧಿಸಲಿದ್ದಾರೆ. ಶನಿ, ಗುರು, ರಾಹು, ಕೇತು ಸಂಚಾರ. ಕರ್ಮಕಾರಕನಾದ ಶನಿದೇವನು 2027ರ ಜೂನ್ ವರೆಗೆ ಮೀನರಾಶಿಯಲ್ಲಿ ಇರುತ್ತಾನೆ. ನಂತರ ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಶುಭ ಗ್ರಹವಾದ ಗುರುವು 2026ರ ಜೂನ್ 2ರಂದು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ನಂತರ 2026ರ ಅಕ್ಟೋಬರ್ 30ರಂದು ಸಿಂಹ ರಾಶಿಗೆ ಸಾಗುತ್ತಾನೆ. ಅಶುಭ ಗ್ರಹಗಳಾದ ರಾಹು ಅಕ್ಟೋಬರ್ವರೆಗೂ ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲೂ ಸಂಚರಿಸಲಿವೆ. ನಂತರ ಈ 2 ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿವೆ. ಈ 4 ಗ್ರಹಗಳ ಬದಲಾವಣೆಯಿಂದ ಅದೃಷ್ಟ ಪಡೆಯುವ ರಾಶಿಗಳ ಬಗ್ಗೆ ಈ ಗ್ಯಾಲರಿಯಲ್ಲಿ ನೋಡೋಣ. ಕೊನೆಯವರೆಗೂ ವಿಡಿಯೋನ ತಪ್ಪದೆ ನೋಡಿ ತಿಳಿದುಕೊಳ್ಳಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ 2026ರ ಉತ್ತರಾರ್ಧದಿಂದ 2027ರ ಪೂರ್ತಿ ಸಮಯ ಅತ್ಯುತ್ತಮವಾಗಿರಲಿದೆ. ಸದ್ಯಕ್ಕೆ ಶನಿಯು 12ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ 7ನೇ ಶನಿಯ ಮೊದಲ ಹಂತ ನಡೆಯುತ್ತಿದೆ. ಗುರುವು 3 ಮತ್ತು 4ನೇ ಮನೆಗಳಲ್ಲಿ ಸಂಚರಿಸಿ 5ನೇ ಮನೆಯಲ್ಲಿ ಸ್ಥಿರನಾಗಲಿದ್ದಾನೆ. ರಾಹು 11ನೇ ಮನೆಯಾದ ಲಾಭಸ್ಥಾನದಲ್ಲಿದ್ದರೆ, ಕೇತು 5ನೇ ಮನೆಯಾದ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರುತ್ತಾನೆ. ಹೀಗಾಗಿ ಮೇಷರಾಶಿಯವರಿಗೆ ಮುಂದಿನ 1.5 ವರ್ಷ ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗಲಿದೆ. ಅದೃಷ್ಟ ಹೆಚ್ಚಲಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಒಡ ಹುಟ್ಟಿದವರ ಬೆಂಬಲವೂ ಸಿಗಲಿದೆ. ಸಾಲದ ಸಮಸ್ಯೆಗಳು ಕೊನೆಗೊಳ್ಳಲಿವೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳಿಸುವಿರಿ. ವಿದೇಶಕ್ಕೆ ಹೋಗುವ ಅವಕಾಶಗಳು ಕೂಡ ಸೃಷ್ಟಿಯಾಗಲಿವೆ ಮತ್ತು ಅಭಿವೃದ್ಧಿಯೂ ಸಹ 2027ರಲ್ಲಿ ಹೊಂದುವಿರಿ. 2ನೇ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಗುರು, ಶನಿ, ರಾಹು, ಕೇತು ಗ್ರಹಗಳ ಸ್ಥಾನದಿಂದ ಜೀವನದಲ್ಲಿ ಅನಿರೀಕ್ಷಿತ ಮಟ್ಟದ ಪ್ರಗತಿ ಕಂಡುಬರಲಿದೆ. ವಿಶೇಷವಾಗಿ ಜೂನ್ 2ರಂದು ಗುರು ತನ್ನ ಉಚ್ಚ ರಾಶಿಯಾದ ಕಟಕವನ್ನು ಪ್ರವೇಶಿಸಿದ ನಂತರ ಕಟಕ ರಾಶಿಯವರ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯಲಿವೆ. ಸಾಲದ ಬಾಧೆಗಳು ಈ ವರ್ಷದಲ್ಲಿ ಕೊನೆಗೊಳ್ಳಲಿವೆ. ನಿಮ್ಮನ್ನು ಕಾಡುತ್ತಿದ್ದ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ಬಗೆಹರಿಯಲಿವೆ. ಸಹೋದರರ ಕಡೆಯಿಂದ ಆಸ್ತಿ ಅಥವಾ ಇತರ ಲಾಭಗಳು ಕೂಡ ಸಿಗಬಹುದು. ಈ ಸಮಯದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೋಡಬಹುದು. ಮದುವೆಯಲ್ಲಿದ್ದ ಅಡೆತಡೆಗಳು ದೂರವಾಗಲಿವೆ. ಉತ್ತಮ ವರ ಸಿಗಲಿದೆ. ಮಕ್ಕಳಿಲ್ಲದವರಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗಲಿದೆ. ಕೆಲಸವಿಲ್ಲದವರಿಗೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಕೂಡ ಸಿಗಲಿದೆ. ಗುರುವಿನ ಕೃಪೆಯಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಅದೃಷ್ಟ ಹೆಚ್ಚಲಿದೆ. ಹೆಚ್ಚುವರಿ ಆದಾಯಕ್ಕೆ ದಾರಿಗಳು ತೆರೆದುಕೊಳ್ಳುವೆ. ಸಂತೋಷದ ವಾತಾವರಣ ಈ ಸಮಯದಲ್ಲಿ ನೋಡುವಿರಿ. 3ನೇ ರಾಶಿ ಯಾವುದು ಅಂದರೆ ತುಲಾರಾಶಿ. ತುಲಾರಾಶಿಯವರಿಗೆ ಶನಿಯು 6ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ.
ಗುರುವು ಅಕ್ಟೋಬರ್ ನಂತರ 11ನೇ ಮನೆಗೆ ಹೋಗಲಿದ್ದಾನೆ. ಇದರಿಂದಾಗಿ ನೀವು ಆರ್ಥಿಕ ಪ್ರಗತಿ ಸಾಧಿಸುವಿರಿ. ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಲಿದೆ. ಹೆಚ್ಚುವರಿ ಲಾಭ ಸಿಗಲಿದೆ. ಹಣದ ಸಮಸ್ಯೆಗಳು ಕೊನೆಗೊಳ್ಳಲಿವೆ. ಹೊಸ ಉದ್ಯಮ ಆರಂಭಿಸಲು ಅವಕಾಶಗಳು ಸೃಷ್ಟಿಯಾಗಲಿವೆ. ಮನೆ, ಆಸ್ತಿ, ವಾಹನ ಖರೀದಿಸುವ ಯೋಗ ಕೂಡ ಕೂಡಿ ಬರಲಿದೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರು ಉತ್ತಮ ಲಾಭವನ್ನು ಪಡೆಯಬಹುದು. ರಾಹು ಮತ್ತು ಕೇತುಗಳ ಸ್ಥಾನದಿಂದ ನಿಮ್ಮ ಜೀವನದಲ್ಲಿದ್ದ ಅಡೆತಡೆಗಳು ದೂರವಾಗಲಿವೆ. ಒಳ್ಳೆಯ ಸುಖಕರ ವಾತಾವರಣ ಸೃಷ್ಟಿಯಾಗುತ್ತದೆ. ಮನೆಯಲ್ಲಿ ಚಿನ್ನ, ವಸ್ತು, ಆಭರಣ, ಬಟ್ಟೆಗಳ ಸೇರ್ಪಡೆಯಾಗಲಿದೆ. ಜೀವನದಲ್ಲಿದ್ದ ಮಂದಗತಿ ದೂರವಾಗಿ ಹೊಸ ಉತ್ಸಾಹ ಮೂಡಲಿದೆ. ಸಮಾಜದಲ್ಲಿ ಮೌಲ್ಯ, ಗೌರವ, ಪ್ರತಿಷ್ಠೆ ಹೆಚ್ಚಲಿದೆ. 4ನೇ ರಾಶಿ ಯಾವುದಪ್ಪ ಅಂದರೆ ಮಕರ ರಾಶಿ. ಮಕರ ರಾಶಿಯವರಿಗೆ ಈ 4 ಗ್ರಹಗಳ ಸ್ಥಾನದಿಂದ ಅದ್ಭುತ ಕಾಲಘಟ್ಟ ಆರಂಭವಾಗಲಿದೆ. 2027ರವರೆಗೆ ಮಕರ ರಾಶಿಯವರು ಕೈ ಹಾಕಿದ ಕಾರ್ಯಗಳಲ್ಲೂ ಯಶಸ್ವಿಯಾಗಲಿವೆ. ಇದು ಅಡೆತಡೆಗಳು ದೂರವಾಗಲಿವೆ. ಸಮಸ್ಯೆಗಳೆಲ್ಲವೂ ಹಂತ ಹಂತವಾಗಿ ಕಡಿಮೆಯಾಗಲಿವೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಲಿದೆ. ಭಿನ್ನಾಭಿಪ್ರಾಯದಿಂದ ದೂರವಾಗಿದ್ದ ಪತಿ ಪತ್ನಿ ಅಥವಾ ಕುಟುಂಬ ಸಂಬಂಧಗಳು ಮತ್ತೆ ಒಂದಾಗುವಿರಿ. ಮಕ್ಕಳ ಮೂಲಕ ಸಂತೋಷದ ಸುದ್ದಿಯನ್ನು ಕೇಳುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ಮದುವೆ ಮಾತುಕತೆಗಳು ಸುಸೂತ್ರವಾಗಿ ಮುರಿಯಲಿವೆ. ಮಾವ ಅಥವಾ ಮೈದುನರ ಕಡೆಯಿಂದ ಅನಿರೀಕ್ಷಿತ ಸಹಾಯ ಕೂಡ ಸಿಗಲಿದೆ. ಹಳೆಯ ಸಾಲಗಳು ತೀರುತ್ತವೆ. ಕೆಲಸದಲ್ಲಿ ಸ್ಥಳದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ಸಿಗಲಿವೆ. ಆದಾಯವು ಅಪಾರವಾಗಿ ಹೆಚ್ಚಲಿದೆ. ಉಳಿತಾಯವು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳ ಬೆಂಬಲ ಸಿಗಲಿದೆ. ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಬಗ್ಗೆ ಸಂತೋಷದ ಸುದ್ದಿ ಕೇಳುವಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಇಂತಹ ಜ್ಯೋತಿಷ್ಯ ವಿಷಯಗಳಿಗಾಗಿ ಮತ್ತಷ್ಟು ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು.